ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ಗೊಂಬೆ ಸ್ನಾನ ಮಾಡಿಸೋದು ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೀತಿ ನೀವು ಮಾಡಿ ಕ್ಲೀನ್ ಮಾಡ್ಕೋಬೋದು. ನಿಮ್ಮ ಮನೆಯಾಗಿರುವಂಥ ಡಾಲ್ಗಳನ್ನು, ನಮ್ಮ ಮನೆಯೊಳಗಿರುವಂತಹ ಈ ಡಾಲ್ಗಳನ್ನು ತೊಗೊಂಡು ನಾವು ಏನು ಮಾಡ್ಯವಪ್ಪ ಅಂತಂದ್ರೆ ಸ್ವಚ್ಛಗೆ ತೊಳೆದು ಬ್ಯಾಸ್ಗೆ ಐತೆಲ್ಲ ಬಿಸಿಲಿಗೆ ಒಣಗ್ತಾವಂತೇಳಿ ಯಾರೂ ಈ ಥರ ಮಾಡಲ್ಲ. ಯಾಕಂದ್ರೆ ಒಣಗ್ತಾವ ಇಲ್ಲಂತ ಇದು ಇರುತ್ತೆ, ಹಾಗಾಗಿ ಒಣಗ್ತಾವ ಇಲ್ಲ ಇರಲಿ ಬಿಡು ಅಂದ್ಕೊತಿರ್ತಾರೆ. ಆದರೆ ಒಣಗ್ತಾವೆ, ಬಿಸಿಲು ಇರಬೇಕಷ್ಟ. ಹಂಗಾಗಿ ಸೋಪಿನ ಪೌಡರು ನೀರು ಹಾಕಿ ಬುರುಮ್ ಮಾಡಿ ಏನು ಮಾಡಾಕೊಂತಾರಪ್ಪ ಅಂದ್ರೆ ಈ ಗೊಂಬಿನ ಇದ್ರೊಳಗೆ ನೆನೆ ಹಾಕಾಕೊಂತಾರೆ. ನಾವು ಹಿಂದಿನ ದಿನ ರಾತ್ರಿನ ಏನು ಮಾಡತ್ತೀವಪ್ಪ ಅಂದ್ರೆ ಸೋಪಿನ ಪುಡಿ ನೀರಿನೊಳಗೆ ಇದನ್ನು ತೋಸಿ ನೆನೆ ಹಾಕೀವಿ. ಅಂದ್ರೆ ಮಾರನೇ ದಿನ ಒಗಿಬೇಕಂತೇಳಿ ನೆನೆ ಹಾಕೀವಿ. ಹಾಗಾಗಿ ನೆನೆ ಹಾಕಿದ್ವಿ ಅಂದರೆ ಎಲ್ಲ ಅದೇನು ಡಸ್ಟು, ಆಮೇಲೆ ಏನು ಹೊಲಸಾಗಿರ್ತೈತಲ್ಲ ಅದು ಕ್ಲಾತು ಗೊಂಬಿದು, ಅದೆಲ್ಲ ಏನಾಗುತ್ತೆ ಸ್ವಚ್ಛ ಆಗುತ್ತೆ. ಹಂಗಾಗಿ ಮಾರನೇ ದಿನ ಇವನ್ನ ತೆಗೆದು ನಾವೇನು ಮಾಡೋದು, ಡೈರೆಕ್ಟ್ ನೀರಿನೊಳಗೆ ತೊಳೆದ್ಬಿಟ್ರೆ ಪಳ 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 ಹೊಳಿತೈತಿ. ಹಂಗಾಗಿ ನೋಡಿರಿ, ನಮ್ಮ ಮನೆಯಾಗಿರುವಂಥ ಎಲ್ಲ ಗೊಂಬೆಗಳನ್ನು ನಾವು ತೊಗೊಂಡು ಸೋಪಿನ ಪುಡಿ ನೀರಿನೊಳಗೆ ಅದ್ದಿ ತೆಗೆದು ನೆನೆ ಹಾಕೀವಷ್ಟೇ. ಕ್ಲೀನ್ ಮಾಡ್ಕೋಬೇಕು ಈ ರೀತಿ ನಾವು, ಅಂದ್ರೆ ಭಾಳ ಸ್ವಚ್ಛ ಆಗ್ತಾವೆ. ಇದು ಇರ್ತೈತಿ, ಸ್ಪಂಜ್ ಇರ್ತೈತಿ, ಹತ್ತಿ ಇರ್ತೈತಿ, ಒಣಗ್ತೈತೆ ಇಲ್ಲ ಬಿಡು ಅಂದ್ಕೊತಿರ್ತೀವಿ. ಆದರೆ ಬಿಸಿಲು ಜಾಸ್ತಿ ಇರುವಂಥ ಟೈಮ್ನೊಳಗೆ ನಾವು ಈ ರೀತಿ ಗೊಂಬೆಗಳನ್ನು ತೊಳೆದು ಹಾಕ್ಕೊಂಡ್ವಿ ಅಂದರೆ ಏನಾಗ್ತೈತೆ ಅಂದ್ರೆ ಅವು ಕೂಡ ಸ್ವಚ್ಛ ಆಕ್ಕವು. ಬಟ್ಟೆ ಯಾವ ರೀತಿ ನಾವು ಸ್ವಚ್ಛ ಮಾಡಿ ಇಟ್ಕೋತೀವಿ ಈ ರೀತಿ ಇವನು ಸ್ವಚ್ಛ ಮಾಡಿ ಇಟ್ಕೋಬೇಕು. ಕಲರ್ ಹೋಗಂಗಿಲ್ಲ. ಆಮೇಲೆ ಯಾವುದೇ ರೀತಿ ಹತ್ತಿ ಆಗಲಿ ಅಥವಾ ಸ್ಪಂಜ್ ಆಗಲಿ ಹಸಿನೂ ಇರೋಲ್ಲ. ಒಳ್ಳೆ ಬಿಸಿಲಿರಬೇಕು, ಭಾಳಷ್ಟು ಬಿಸಿಲಿರಬೇಕು. ಅಂದಾಗ ಮಾತ್ರ ಇವನ್ನ ನಾವು ತೊಳೆದು ಹಾಕೋಕೆ ಅನುಕೂಲ ಆಕೈತಿ. ಈಗ ಬ್ಯಾಸ್ಗೆ ಐತಲ್ಲ, ಹಾಗಾಗಿ ಭಾಳ ಬಿಸಿಲಿತ್ತು. ಈ ಬಿಸಿಲಿಗೆ ಒಣಗ್ತಾವಂತೇಳಿ ನಾವೇನು ಮಾಡೀವಪ್ಪ ಅಂತಂದ್ರೆ ತೊಳೆದು ಹಾಕ್ಬೇಕಂತಂದು ಅಂದ್ಕೊಂಡು ನೆನೆ ಹಾಕೀವಿ. ಇದನ್ನು ಮುಂಜಾನೆದ್ದು ನಾವು ನೀರಾಗ ತೊಳೆದು ತೋರಿಸ್ತೀನಿ ನೋಡಿರಿ. ನೀರು ಬಿಟ್ಟೀವಿ. ಇವನ್ನೆಲ್ಲ ಏನು ಮಾಡತ್ತೀವಪ್ಪ ಅಂತಂದ್ರೆ ನೋಡಿರಿ, ರಾತ್ರಿನಾಗ ಸೋಪಿನ ಪುಡಿ ನೀರಿನೊಳಗೆ ಏನು ಮಾಡಿದ್ವಿ, ತೋಸಿಟ್ಟಿದ್ವಿ. ಈಗ ಅವನೇನು ಮಾಡತ್ತೀವಿ ಅಂದ್ರೆ ಸ್ವಚ್ಛಗೆ ತೊಳ್ಯಾಕೊಂತೀವಿ. ನೋಡಿರಿ ಇಷ್ಟು ಸ್ವಚ್ಛ ಆಕ್ಕವು. ಅಯ್ಯೋ ಸ್ಪಂಜ್ ಐತಿ, ಕಾಟನ್ ಐತಿ, ಒಣಗ್ತಾವಿಲ್ಲ ಬಿಡು ಅನ್ಕೋಬೋದು ನೀವು. ಗ್ಯಾರಂಟಿ ಒಣಗ್ತಾವೆ. ನಿಮ್ಮ ಮನೆಯೊಳಗೂ ಈ ರೀತಿ ಗೊಂಬೆ ಇದ್ರೆ ನೀವು ಏನು ಮಾಡಿರಿ, ಸ್ವಚ್ಛ ಮಾಡಿ ಇಟ್ಕೋರಿ, ತೊಳೆದು ಹಾಕಿರಿ, ಒಣಗ್ತಾವೆ. ಆದರೆ ಬಿಸಿಲು ಇರಬೇಕಷ್ಟೆ. ಒಂದೆರಡು ದಿನ ನಾವು ಬಿಸಿಲಿಗೆ ಒಣಗಿಸಿದ್ವಿ ಅಂದ್ರೆ ಏನಾಕೈತೆ ಅಂದ್ರೆ ಪೂರ್ತಿ ಒಣಗಿಬಿಡ್ತಾವೆ ಅಷ್ಟೆ. ಹಾಗಾಗಿ ನಾವು ನೀರಾಗ ತೊಳೆದಿಡಾತೀವಿ ನೋಡಿರಿ. ಈ ರೀತಿ ನಾವು ಸ್ವಚ್ಛ ಮಾಡಿ ಇಟ್ಕೋಬೋದು. ನೋಡಿರಿ, ನೀವೆಲ್ಲ ನೋಡಕ್ಕೆ ಕುಂತಿರ್ಬೋದು. ಸಾಕಷ್ಟು ಪ್ರಮಾಣದ ನೀರಿರಬೇಕು, ಭಾಳ ಬಿಸಿಲಿರಬೇಕು. ಆವಾಗ ನಾವು ಏನು ಮಾಡಬೇಕು, ಈ ರೀತಿ ಗೊಂಬೆಗಳನ್ನ ಸೋಪಿನ ಪುಡಿ ಎಲ್ಲ ಹೋಗಿರಬೇಕು. ಹಂಗೆ ನೀರಾಗ ಎದ್ದೆ ಏನು ಮಾಡಬೇಕು, ತೊಳೆದು ಹಾಕಬೇಕು. ನೋಡಿರಿ ಎಷ್ಟು ಸ್ವಚ್ಛ ಆಗ್ಯಾವಪ್ಪ ಅಂತಂದ್ರೆ ನೀವು ಈ ವಿಡಿಯೋದಾಗ ನೋಡೋದಕ್ಕಿಂತ ಡೈರೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿರಿ, ನೀರೊಳಗೆ ಎದ್ದು ತೊಳೆದು ಹಾಕಿಬಿಟ್ರೆ ಪೂರ್ತಿ ಸ್ವಚ್ಛ ಆಕೈತಿ. ಮನೆ ಕ್ಲೀನ್ ಮಾಡಕ್ಕೆ ಕುಂತಿದ್ವಲ್ಲ, ಹಾಗಾಗಿ ಹಾಸಿಗೆ ಮತ್ತು ಬಟ್ಟೆ ಆಮೇಲೆ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಿದ್ವಿ. ಈ ಗೊಂಬಿನ ರ್ಯಾಕ್ ಬಿಡಬೇಕು, ಇವನು ತೊಳೆದು ಹಾಕೋಣ ಅಂತೇಳಿ ಇವನು ತೊಳೆದು ಹಾಕಕೊಂತೀವಿ. ಹಾಗಾಗಿ ಗೊಂಬಿನ ತೊಳೆತೀವಿ. ನೋಡಿರಿ, ನೀವೆಲ್ಲ ನೋಡಕ್ಕೆ ಕುಂತಿರಲ್ಲ, ಈ ರೀತಿ ನಾವು ತೊಳೆದು ಹಾಕ್ಬೋದು. ನೋಡಿರಿ, ನಾವು ತೆಲ್ದಿಮ್ಮಿನ ನೊಳಗೂ ಏನೈತೆ ಸ್ಪಂಜ್ ಇರುತ್ತೆ, ಅದನ್ನು ಕೂಡ ತೊಳೆದು ಹಾಕಿರ್ತೀವಿ. ಅದನ್ನು ನೋಡ್ಕೊಂಡು ಅವೆಲ್ಲ ಒಣಗಿದ್ದು ನೋಡಿಕೊಂಡು ಈ ಗೊಂಬಿನೂ ನಾವೇನು ಮಾಡತ್ತೀವಿ ಅಂದರೆ ತೊಳೆದು ಹಾಕಕೊಂತೀವಿ ಅಷ್ಟೇ. ನೋಡಿರಿ, ಈ ರೀತಿ ನಾವು ತೊಳ್ಕೊಂಡೇವಿ. ತೊಳೆದು ಇಟ್ಕೊಂಡು ಇನ್ನೇನು ಒಣಗಕ್ಕೆ ಹಾಕಕ್ಕೆ ಹೋಗೋದ್ರಿಂದ ಬಾಕಿ ಐತಿ.